ಎಲ್ರಿಗೂ ನಮಸ್ಕಾರ. ಹೆವೆನ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಾನ್ ವೆಜ್ ಸ್ಪೆಷಲ್ ಹೆಸರು ರೆಡ್ ಚಿಕನ್ ಲಾವ್. ಈ ರೆಸಿಪಿ ನೀವು ಮಾಡಿದ್ರೆ ಅಂತೂ ಇರೋ ಲವ್ಗಿಂತ ಹೆಚ್ಚಿಗೆ ಲವ್ ಮಾಡೋದಂತೂ ಗ್ಯಾರಂಟಿ. ನಾವು ಮೊದಲಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 8 ರಿಂದ 9 ಚಾಪ್ ಮಾಡಿಕೊಂಡು ಬಿಸಿನೀರಿಗೆ ಹಾಕೋಬೇಕು. ಹಾಗೆ ಬೆಳ್ಳುಳ್ಳಿನ ಚಾಪ್ ಮಾಡ್ಕೊಳ್ಳಿ, ಶುಂಠಿನ ತುರಿದಿಟ್ಕೊಳ್ಳಿ, ಒಂದು 6 ರಿಂದ 7 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ದೊಡ್ಡ ಈರುಳ್ಳಿ ಚಾಪ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಒಂದು ಆನಿಯನ್ನ ನೀವು ಉದ್ದುದಕ್ಕೆ ಸ್ಲಿಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು. ಈಗ ನೀವು ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ 1 ಸ್ಪೂನ್ ಆಗೋಷ್ಟು ನೀವು ಹಾಕ್ಕೋಬೇಕು, 1 ಸ್ಪೂನ್ ಆಗೋಷ್ಟು. ಆಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ನೀವು ಅದಕ್ಕೆ ಚಾಪ್ ಮಾಡ್ಕೊಂಡಿರ್ತೀವಲ್ಲ ಒಂದು ದೊಡ್ಡ ಈರುಳ್ಳಿ, ಅದನ್ನು ಹುರ್ಕೋಬೇಕು. ನಾವು ಈ ಪ್ರೊಸೆಸ್ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಮಂಚೂರಿ ಸ್ಟೈಲ್ ತೆಗೆದುಕೊಳ್ಳೋದಕ್ಕೆ. ಆನಿಯನ್ನ ಚೆನ್ನಾಗಿ ಒಂದು 5 ನಿಮಿಷ ಹುರ್ಕೊಂಡ್ಮೇಲೆ ನಮಗೆ ಈ ಥರ ಗೋಲ್ಡನ್ ಕಲರ್ ಬರುತ್ತೆ. ಅದೇ ಬಿರಿಯಾನಿಗೆ ಬರಿಸ್ತಾ ಮಾಡ್ತೀವಲ್ಲ, ಹೆಚ್ಚು ಕಮ್ಮಿ ಆ ಥರ ತೆಗೆದಿಟ್ಕೊಳ್ಳಿ ಅದನ್ನು. ಅದೇ ಎಣ್ಣೆಗೆ ನೀವು ಚಾಪ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಅದ್ರ ಜೊತೆಗೆ ನೀವು ಕರಿಬೇವು ಕೂಡ ಹಾಕ್ಕೊಂಡು ಹುರ್ಕೊಳ್ಳಿ. ನೀವು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ತುಂಬ ಡಾರ್ಕ್ ಮಾಡೋಕ್ಕೆ ಹೋಗಬೇಡಿ. ಲೈಟಾಗಿ ಗೋಲ್ಡಿಶ್ ಬರ್ತಾ ಇದ್ದಂಗೆ ನೀವು ತಕ್ಕೋಬೇಕಾಗುತ್ತೆ. ಕೆಲವರು ಬೇಕಾದ್ರೆ ಲಾಸ್ಟಲ್ಲಿ ಹಾಕ್ತಾರೆ ಕರಿಬೇವನ್ನ, ಯಾಕಂದರೆ ಅದು ಗರಿಗರಿಯಾಗಿ ಬರಬೇಕು. ಸೊ ಇಲ್ಲಿ ನನಗೆ ಅಂದಾಜಿರೋದ್ರಿಂದ ಯಾವ ಟೈಮಲ್ಲಿ ಅದು ಗರಿಗರಿ ಆಗುತ್ತೆ ಅನ್ನೋದಕ್ಕೆ ನಾನು ಸ್ವಲ್ಪ ಹೊತ್ತಾದಮೇಲೆ ನಾನು ಕರಿಬೇವನ್ನ ಹಾಕ್ಕೊಂಡು ಹುರ್ಕೊತಿದ್ದೀನಿ. ಹಾಗೆ ಶುಂಠಿ ಜಾಸ್ತಿ ಏನು ರೋಸ್ಟ್ ಆಗೋ ಅಗತ್ಯ ಇಲ್ಲ, ಆದ್ದರಿಂದ ನಾನು ಲಾಸ್ಟಲ್ಲಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದು ಹುರ್ಕೊಂಡ್ಮೇಲೆ ನೀವು ಒಂದು ಸಪ್ರೇಟ್ ತಟ್ಟೆಗೆ ತೆಗೆದಿಟ್ಕೊಳ್ಳಿ. ನೀವು ಗೂಡಾಗಿ ಇಟ್ಕೊಳ್ಳೋದು ಬೇಡ, ಸ್ವಲ್ಪ ಆರೋ ಥರನೇ ನೀವು ಸ್ಪ್ರೆಡ್ ಮಾಡಿಕೊಂಡು ತಟ್ಟೆಯಲ್ಲಿ ಇಟ್ಕೊಳ್ಳಿ. ಇದು ಕ್ರಿಸ್ಪ್ ಆಗುತ್ತೆ. ಅದೇ ಕಾರಣಕ್ಕೆ ಈಗ ನಾವು ಏನು 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ವಿ, ಅದ್ರ ಜೊತೆಗೇ ನೀವು ನೆನೆಸಿಟ್ಕೊಂಡಿರೋಂಥ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೀವು ರುಬ್ಕೊಂಡ್ಮೇಲೆ ಅದು ಒಳ್ಳೆ ಬಣ್ಣ ಸಿಗುತ್ತೆ ನಿಮಗೆ. ಆ ಬಣ್ಣ ಅಂತೂ ಒಳ್ಳೆ ಫ್ಲೇವರ್ ಕೊಡುತ್ತೆ, ಹಾಗೆ ರುಚಿನೂ ಕೊಡುತ್ತೆ, ಕಲರ್ ಕೂಡ ಕೊಡುತ್ತೆ. ಪಕ್ಕಕ್ಕೆ ಇಟ್ಕೊಬೇಡಿ. ನೀವು ಅದೇ ಬಾಣಲಿನಲ್ಲಿ ನೀವು 2 ಸ್ಪೂನು ಎಣ್ಣೆ ಮತ್ತು 1 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ಅದು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಸಿ ಆದಮೇಲೆ ನೀವು ಇದೇ ಮೇನ್ ಸ್ಪೆಷಲ್ ಇಂಗ್ರೀಡಿಯೆಂಟ್. ಆ್ಯಕ್ಚುಲಿ ಈ ಚಿಕನ್ ಸ್ಪೆಷಾಲಿಟಿನೇ ಈ ಪ್ರೋಸೆಸ್ಸು, ಇದನ್ನು ಮರಿಬೇಡಿ. ಫುಲ್ ಕಮ್ಮಿ ಊರಿನಲ್ಲಿ ನೀವು ಅರ್ಧ ಸ್ಪೂನು ಅರಿಶಿನ, 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರು, ಹಾಗೆ 1 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರು, ಹಾಗೆ 1 ಸ್ಪೂನು ಪುಡಿ ಉಪ್ಪು ಹಾಕ್ಕೊಂಡು ಇದನ್ನ ನಾನು ರೋಸ್ಟ್ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ. ಇಮ್ಮಿಡಿಯೇಟ್ ಆಫ್ ಮಾಡ್ಕೊಳ್ಳಿ, ಯಾಕಂದರೆ ಇದು ತುಂಬ ಸಿಗಬಾರ್ದು ಪಾತ್ರೆ. ಅದಾದಮೇಲೆ ಆಫ್ ಮಾಡ್ಕೊಂಡ್ಮೇಲೆ ನೀವು ಇದನ್ನು ಚಿಕನ್ ಹಾಕ್ಕೋಬೇಕು. ನಾನಿಲ್ಲಿ 1 kg ಚಿಕನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡ್ಕೊತಿದ್ದಂಗೆ ನಿಮಗೆ ಒಳ್ಳೆ ಅರೋಮ ಬರುತ್ತೆ, ಒಳ್ಳೆ ಘಮ ಅಂತ ಸ್ಮೆಲ್ ಬರುತ್ತೆ. ಇಡೀ ಮನೆ ಎಲ್ಲ ಒಳ್ಳೆ ಸುವಾಸನೆ ಭರಿತವಾಗಿರುತ್ತೆ. ಎಲ್ಲರೂ ಬಂದು ಏನು ಮಾಡ್ತಿದೆ ಅಂತಲೇ ಕೇಳ್ತಾರೆ, ಯಾಕಂದರೆ ಈ ಸ್ಮೆಲ್ ಇಲ್ಲಿವರೆಗೂ ಯಾವತ್ತೂ ಮಾಡಿರ್ಲಿಕ್ಕಿಲ್ಲ. 5 ನಿಮಿಷ ಕುಕ್ ಆದಮೇಲೆ ನೀವು ಒಂದು ಚಾಪ್ ಮಾಡ್ಕೊಂಡಿರೋಂಥ ಈರುಳ್ಳಿ ಇದೆಯಲ್ಲ ಉದ್ದುದ್ದಕ್ಕೆ, ಅದನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾನು ಒಂದು 5 ನಿಮಿಷ ಬಾಡಿಸ್ಕೊತೀನಿ. ಅದಾದಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟು 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ತಿರುಗಿಸ್ಕೊಂಡು ಈಗ ನಾನು ಸ್ಟವ್ನ ಪೂರ್ತಿ ಸಿಮ್ಮಲ್ಲಿ ಇಟ್ಕೊಂಡು ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ತೀನಿ. ಒಂದು 20 ನಿಮಿಷ ಬೇಯಿಸ್ಕೋಬೇಕು ಸಿಮ್ಮಲ್ಲಿ. ನಿಮ್ಮ ಸ್ಟವ್ನಲ್ಲಿ ದೊಡ್ಡ ಉರಿ ಬರೋ ಸ್ಟವ್ ಯಾವುದಿದೆ ಅದನ್ನು ಸಿಮ್ಮಲ್ಲಿ ಮಾಡಿಕೊಂಡು ಮುಚ್ಚಿಟ್ಕೊಂಡು 20 ನಿಮಿಷ ನೀವು ಬೇಯಿಸ್ಬೇಕಾಗುತ್ತೆ, 20 ರಿಂದ 25 ನಿಮಿಷ. ಅದಾದಮೇಲೆ ನೀವು ತೆಗೆದ್ರೆ ನೋಡಿ ಈ ಥರ ಚಿಕನ್ ಕುಕ್ಕಾಗಿ ಜ್ಯೂಸಿಯಾಗಿ ಸಾಫ್ಟಾಗಿ ಆಗಿರುತ್ತೆ. ಹಾಗೆ ಅದು ತುಂಬ ಚೆನ್ನಾಗಿ ಜ್ಯೂಸಿಯಾಗಿ, ಅಂದರೆ ನೀರು ಬಿಟ್ಕೊಂಡಿರುತ್ತೆ, ಜಾಸ್ತಿ ನೀರು ಇರೋದಿಲ್ಲ ಅಷ್ಟಕ್ಕೆ. ನಿಮಗೆ ಗ್ರೇವಿ ಥರ ಬೇಕು ಅಂತಂದರೆ ನೀವು ಈ ಥರ ಗ್ರೇವಿ ಸ್ಟೈಲ್ನಲ್ಲೂ ಇಟ್ಕೋಬೋದು. ಇಲ್ಲ ನಿಮಗೆ ಫುಲ್ ಡ್ರೈ ಬೇಕು ಅಂದರೆ ಡ್ರೈ ಥರನೂ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ನನಗೆ ಇಲ್ಲಿ ನನ್ನ ಮಕ್ಕಳೆಲ್ಲ ಸ್ವಲ್ಪ ಜ್ಯೂಸಿ ಇಷ್ಟಪಡ್ತಾರೆ, ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಸ್ವಲ್ಪ ನೀರಾಗಿ ಇಟ್ಕೊಂಡಿದ್ದೀನಿ, ಅಂದರೆ ಜಾಸ್ತಿ ನೀರಿಲ್ಲ, ಲೈಟಾಗಿ. ಅದಾದಮೇಲೆ ಏನು ಹುರಿದಿಟ್ಕೊಂಡಿದ್ವಿ ಮಂಚೂರಿ ಸ್ಟೈಲು ಹುರಿದಿಟ್ಕೊಂಡಿರೋಂಥ ಪದಾರ್ಥಗಳು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ ಇದಕ್ಕೆ ನೀವು ಜಸ್ಟ್ 2 to 3 ಡ್ರಾಪ್ಸ್ ಲೆಮನ್ ಹಾಕ್ಕೋಬೇಕು. ನಿಂಬೆಹಣ್ಣು ರಸ 2 ರಿಂದ 3 ಹನಿ ಮಾತ್ರ, ಜಾಸ್ತಿ ಹಾಕ್ಕೋಬೇಡಿ. ಹಂಗೇನೂ ತಿನ್ಬೋದು. ಇದನ್ನು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಈಗ ರೆಡಿ ಆಗಿದೆ ರೆಡ್ ಚಿಕನ್ ಲಾವ್. ಹೆವೆನ್ಸ್ ಚಾನಲ್ನ ಲೈಕ್, ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.